ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ಒಳಗಿಂದ ನೀ ನನ್ನ ಕದ್ದೋರು ಯಾರು ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರು ಯಾರು. ಅಬ್ಬಾ ಎಂಥ ಸಾಂಗು, ಮೈ ರೋಮಾಂಚನಗೊಳ್ಳುತ್ತೆ. ಪ್ರಶಾಂತ್ ಅವರೇ ಹಾಯ್ ನೋಡಿ, ನಮಸ್ತೆ. ನಮ್ಮ ಹೊರಟ ಪ್ರಶಾಂತ್ ಅವರ ಎಂಟ್ರಿ. ಹೌದು, ಇದೇ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಿರ್ತಕ್ಕಂಥ ಗ್ಯಾಂಗ್ಸ್ ಆಫ್ UK ಸಿನಿಮಾದ ಮೂಲಕ ಮತ್ತೊಮ್ಮೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಒಂದು ದೊಡ್ಡ ತಾರಾಂಗಣ ಇದೆ ರವಿ ಶ್ರೀವತ್ಸ ಅವರ ಒಂದು ನಿರ್ದೇಶನದಲ್ಲಿ. ಬಟ್ ನಾನು ಟೀಸರ್ ಎಲ್ಲ ನೋಡಿದ್ದೀನಿ ಸರ್, ತುಂಬ ಚೆನ್ನಾಗಿದೆ. ಬಟ್ ತುಂಬ ಕ್ಯೂರಿಯಸ್ ಇದೆ. ಅದರಲ್ಲಂತೂ ಒಂದು ಏನಪ್ಪ ಅಂತಂದರೆ ನೈಜ ಘಟನೆಯನ್ನು ಆಧರಿಸಿ ಸಿನಿಮಾ ಮಾಡಿದ್ರ ಅಂತ. ಬಟ್ ನಾವು ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿರೋದು ನೋಡಿದ್ರೆ ಒಂದು ಸ್ವಲ್ಪ ಥ್ರಿಲ್ ಆಗುತ್ತೆ, ಭಯ ಆಗುತ್ತೆ, ಎಲ್ಲ ಥರ ಎಮೋಷನ್ಸು ಹುಟ್ಟುತ್ತೆ. ಅಂಥದ್ರಲ್ಲಿ ರಿಯಲ್ ಸ್ಟೋರಿ ಅಂತಂದಾಗ ಮತ್ತಷ್ಟು ಅದ್ರ ಬಗ್ಗೆ ಖಂಡಿತ ನೋಡಬೇಕು ಅನ್ನೋ ಆಸಕ್ತಿ ಮೂಡಿಸುತ್ತೆ. ಥ್ಯಾಂಕ್ ಯು. ಎನಿವೆ, ವೆಲ್ಕಮ್ ಟು ದ ಭಾಗ್ಯ TV ಬ್ಲಾಗ್ಸ್. ನಮಸ್ತೆ ಎಲ್ರಿಗೂ. ಇದೇ ಏಪ್ರಿಲ್ 10ಕ್ಕೆ ಗ್ಯಾಂಗ್ಸ್ ಆಫ್ UK ಸಿನಿಮಾ ತೆರೆ ಮುಂದೆ ಬರ್ತಿದೆ. ನಿಮ್ಮ ಸುತ್ತಮುತ್ತ ಇರುವ ಎಲ್ಲ ಚಿತ್ರಮಂದಿರಕ್ಕೆ ಬರುತ್ತೆ. ನಿಮ್ಮೆಲ್ಲ ಗ್ಯಾಂಗ್ಸ್ ಜೊತೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನೀವು ಸಿನಿಮಾ ರಂಗದಕ್ಕೆ ಬರೋದಕ್ಕೆ ಪ್ರೇರಣೆ ಆಗಿದ್ದು ಏನು? ಯಾವ ಒಂದು ಪೀರಿಯಡಲ್ಲಿ ಬಂದಿದ್ದು? 2007 ನನ್ನ ಹೊರಟ ಎಲ್ಲ ಸಿನಿಮಾ. ಓಕೆ. ಅದಕ್ಕೆ ಮುಂಚೆ ಸಾಕಷ್ಟು ಬೀದಿ ನಾಟಕಗಳು, ಸೀರಿಯಲ್ಸ್ಗಳು ಎಲ್ಲವೂ ಮಾಡ್ತಾ 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 ಹಂತವಾಗಿ ಹೇಗೆ ಎಲ್ಲರೂ ಒಂದೊಂದು ಸ್ಟೆಪ್ ಹತ್ಕೊಬರ್ತಾರೆ, ಹಾಗೆ ನಾನು ಕೂಡ ಹತ್ಕೊಬಂದಂಥದ್ದು. ನಮಗೆ ಪ್ರೇರಣೆ ಏನಂತಂದರೆ ನಮ್ಮ ತಾಯಿಯವರ ತಂದೆ ಬಂದು ನಾಟಕಗಳಲ್ಲಿ ಪಾತ್ರ ಮಾಡೋರು. ಸೊ ಅವ್ರನ್ನ ನೋಡಿ 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 ಇನ್ಸ್ಪೈರ್ ಆದ. ಜೊತೆಗೆ ನಾವಿದ್ದಂಥದ್ದು ಸಾರಕ್ಕಿಲ್ಲಿ, ಎಲ್ಲ ಒಂದೇ ಏರಿಯಾದಲ್ಲಿ. ಸೊ ಅಲ್ಲಿ ಗೋವಿಂದಣ್ಣ ಅಂತ ಏನಿದ್ರಲ್ಲ, ಅವರು ಸಿನಿಮಾದಲ್ಲಿ ಲೈಟಿಂಗ್ಸ್ಗೆ ವರ್ಕ್ಗೆ ಹೋಗೋರು. ಅವ್ರು ಬಂದು ಆ ಶೂಟಿಂಗ್ ಹಂಗಾಯಿತು, ಈ ಶೂಟಿಂಗಲ್ಲಿ ಹಿಂಗಾಯಿತು, ಮುತ್ತಿನಾರ ಸಿನಿಮಾದಲ್ಲಿ ವಿಷ್ಣು ಸರ್ ಜೊತೆ ಅವ್ರು ಕೆಲಸ ಮಾಡಿದ್ದೆಲ್ಲ ಬಂದು ನಮ್ಗೆ ಹೇಳೋರಲ್ಲ ಮಕ್ಕಳಿದ್ದಾಗ. ಅದೆಲ್ಲ ಒಂದು ಕಡೆ ನಾವು ಯಾಕೆ ಸಿನಿಮಾದಲ್ಲಿ ಟ್ರೈ ಮಾಡಬಾರ್ದು ಅನ್ನೋದೊಂದು ಕಾಡ್ತಾ 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 ಅದನ್ನು ಕರ್ಕೊಬಂದು ಇಲ್ಲಿವರೆಗೂ ನಿಲ್ಲಿಸಿದೆ. ಒಂದು ರೀತಿ ಹೇಳ್ಬೇಕಂದ್ರೆ ನೀವು ಸಿನಿಮಾಗೆ ಬರೋದಕ್ಕೆ ಗೋವಿಂದ್ ಅವರು 100%. ಯಾಕೆ ಅಂತಂದರೆ ಯಾವುದೋ ಒಂದು ಸ್ಪಾರ್ಕ್ ಆಗಬೇಕಲ್ಲ. ಏನಾಗ್ತದೆ ಇವತ್ತು ನೋಡಿ, ನಮ್ಮ ಮನೇಲಿ ಯಾರೂ ಇದು ಕಲಾವಿದರುಗಳಿಲ್ಲ ನಮ್ಮ ತಾತನ ಬಿಟ್ಟರೆ. ಅವ್ರ ಜೊತೆ ನಾವೇನೋ ಒಂದು ಡ್ರಾಮಾಗಳನ್ನ ಅವನ್ನೆಲ್ಲ ನೋಡ್ತಾ ಇದ್ದು, ಅದೊಂದು ಆಸಕ್ತಿ. ಜೊತೆಗೆ ಇಲ್ಲಿ ಸಿನಿಮಾದ ಚರ್ಚೆ, ಸಿನಿಮಾ ಹಂಗಾಗ್ತಿದೆ ಹಿಂಗಾಗ್ತಿದೆ ಅನ್ನೋ ಶೂಟಿಂಗ್ ಬಗ್ಗೆ ಮಾತಾಡಿದಾಗ ಅದೊಂದು ಖುಷಿ ಅಲ್ಲ. ಮತ್ತು ಇನ್ನೊಂದಿನ ನಮ್ಮ ಚಿಕ್ಕ ವಯಸ್ಸಲ್ಲಿ ಬಂದು ನಮಗೆ ಸಿನಿಮಾ ಬಿಟ್ಟರೆ ರೇಡಿಯೋ ಬಿಟ್ಟರೆ ಬೇರೆ ಏನು ಎಂಟರ್ಟೈನ್ಮೆಂಟೇ ಇರಲಿಲ್ಲ. ಚಿತ್ರಮಂದಿರ ಲೆಕ್ಕ ಆಗ್ತಿದ್ದು ಆಗ. ಹೌದು, ಆ ಥರ ಇದ್ದಂಥ ಒಂದು ಕಾಲ. ಬಟ್ ತುಂಬ ಖುಷಿ ಆಗ್ತಾಯಿದೆ. ಬಟ್ ಆದರೂ ಸಹ ನೀವು ಹೊರಟ ಐ ಲವ್ ಯು ಅಂತಕ್ಕಂಥ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿನಲ್ಲಿ ಏನಂತಂದರೆ ಒಂದು ಬೆಂಚ್ ಮಾರ್ಕ್ ಅಂತ ಹೇಳ್ಬೋದು. ಆ ಒಂದು ಸಾಂಗ್ಸ್ ಇರ್ಬೋದು, ಒಂಥರ ತುಂಬ ಇವತ್ತಿಗೂ ಸಹ ಅದು ಯಾವತ್ತೂ ಸಾಂಗ್ ಹಳೇದು ಅಂತ ಅನಿಸೋದೇ ಇಲ್ಲ. ಇವತ್ತು ಕೇಳಿದ್ರು ಸಹ ಒಂಥರ ರೋಮಾಂಚನ ಆಗುತ್ತೆ. ಬಟ್ ನೀವು ಎಷ್ಟು ಬಾರಿ ಕೇಳಿರ್ಬೋದು ಆ ಒಂದು ಸಾಂಗ್ನ ನಿಮ್ಮ ಲೈಫಲ್ಲಿ? ಇಲ್ಲ, ನನ್ನ ಆ್ಯಕ್ಚುಲಿ ಸಾಂಗ್ ಇದೆಯಲ್ಲ, ಅದು ಭಾಳ ಖುಷಿ ಕೊಡುವಂಥ ಸಾಂಗು. ಯಾಕಂತಂದರೆ ಒಂದು ಸಿನಿಮಾಗೆ ಒಂದು ಸಾಂಗ್ ಇನ್ವಿಟೇಷನ್ಸ್ ಅಂತ ಯಾವಾಗಲೂ ಹೇಳ್ತಿರ್ತೀವಿ. ನನ್ನ ಗೆಳೆಯ ಮ್ಯೂಸಿಕ್ ಡೈರೆಕ್ಟರ್ ರವಿಶಂಕರ್ ಅವರ ಮ್ಯೂಸಿಕಲ್ಲಿ ಬಂದಂಥ ಸಾಂಗ್ ಅದು. ಇವತ್ತು ಏನು ನೀವು ಯಾವುದೇ ಜರ್ನಿಲಿ ಒಂದಷ್ಟು ಜನ ಟ್ರಾವೆಲ್ ಮಾಡ್ತಿದ್ದಾರೆ ಅಂದರೆ ಆ ಜರ್ನಿಲಿ ಒಂದು ಸಾಂಗ್ ಇರುತ್ತೆ ಅನ್ನೋದೊಂದು ಖುಷಿ. ಬಟ್ ಗ್ರೂಪ್ ಆಗಿ ಹಾಡ್ತಾರೆ ಆ್ಯಕ್ಚುಲಿ, ಖಂಡಿತ ಎಂಜಾಯ್ ಮಾಡ್ತಾರೆ. ಅದು ನೋಡಿದಾಗ ನಮಗೂ ಖುಷಿ ಆಗುತ್ತೆ. ಯಾವಾಗ್ಲೂ ಸಾಂಗು ಪರ್ಮನೆಂಟಾಗಿ ಒಂದು ಸೀಲ್ ಹೊಡಿಯುತ್ತಂತೆ. ಆ ಸಾಂಗ್ ಒಂದು ಸೀಲ್ ಹೊಡೆದು ಕೂತಿದೆ. ಈಗ ಏನು ಗ್ಯಾಂಗ್ಸ್ ಆಫ್ UK ಬಂದು ನಿಮಗೆ ಟೈಟ್ಲೇ ಹೇಳಿದಾಗೆ ಗ್ಯಾಂಗ್ಸ್ ಆಫ್ UK ಅಂದರೆ ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ. ಭೀಮೆಯ ಮಡಿಲಲ್ಲಿ ಅಂತ ನಾನು ಫಸ್ಟ್ ಗ್ಯಾಂಗ್ಸ್ ಆಫ್ UK ಅಂದ ತಕ್ಷಣ ನಾನು ಫಾರಿನ್ ಅನ್ಕೊಂಬಿಟ್ಟೆ. ಸುಮಾರು ಜನ ಅಂದ್ಕೊಂಡಿದ್ದಾರೆ ಉತ್ತರ ಕರ್ನಾಟಕ ಅಂತೇಳಿ. ಭೀಮೆಯ ಮಡಿಲಲ್ಲಿ ಅಂತೇಳಿ ಕ್ಯಾಪ್ಷನ್ ಇಟ್ಟಿದ್ದೀವಿ. ಭೀಮೆಯ ಮಡಿಲಲ್ಲಿ ನಡೆಯುವಂಥ ಒಂದು ನೈಜ ಘಟನೆಯ ಆಧಾರಿತ ಚಿತ್ರ. ಆಮೇಲೆ ಈ ಮಣ್ಣಿನ ಚಿತ್ರ ನಾವು ಇವಾಗ ಏನೋ ಒಂದಷ್ಟು ಜನ ಆಡಿಯನ್ಸ್ಗಳು ತೆಲುಗು ತಮಿಳು ಸಿನಿಮಾ ಎಲ್ಲ ನೋಡಿ ನಮ್ಮಲ್ಲಿ ಒಂದು ಕಳ್ಳಿ ಸಿನಿಮಾ ಬರ್ತಿಲ್ಲ, ಮಣ್ಣಿನ ಸಿನಿಮಾ ಬರ್ತಿಲ್ಲ, ಇಲ್ಲಿ ಸೊಗಡಿನ ಸಿನಿಮಾ ಬರ್ತಿಲ್ಲ ಅಂತಿದ್ದಾರಲ್ಲ, ಅವ್ರಿಗೆಲ್ಲ ಈ ಸಿನಿಮಾ ಒಂದು ಉತ್ತರ ಆಗುತ್ತೆ ಅನ್ನೋದೊಂದು ಆಸೆ. ಇದರ ಜೊತೆಗೆ ಪಕ್ಕಾ ಉತ್ತರ ಕರ್ನಾಟಕದ ಭಾಷೆ, ಅಲ್ಲಿನ ಮಣ್ಣು, ಅಲ್ಲಿನ ಸೊಗಡು, ಆಮೇಲೆ ಅಲ್ಲಿನ ರಸ್ಟಿಕ್ ಫೀಲ್ ಇರುವಂಥ ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ಆ ಉತ್ತರ ಕರ್ನಾಟಕದಲ್ಲಿ ನಾವೇನು ಸತತ ಒಂದು 50-55 ದಿವಸ ಶೂಟಿಂಗ್ ಮಾಡಿದೋ, ಪ್ರತಿಯೊಬ್ಬರೂ ಅಲ್ಲಿ ನಮ್ಮನ್ನು ಹಪ್ಪಿ ಏನು ಹೇಳ್ತಾರೆ, ನಮಗೆ ಶೂಟಿಂಗಿಗೆ ಎಲ್ಲವನ್ನೂ ಅನುವು ಮಾಡಿಕೊಟ್ಟು ಚಿತ್ರೀಕರಣ ನಡೆದಂಥದ್ದು. ನಾವು ಯಾವಾಗಲೂ ಹೇಳ್ತಿರ್ತೀವಿ, ಉತ್ತರ ಕರ್ನಾಟಕದವರು ಇವತ್ತೇನಾದ್ರೂ ರಂಗಭೂಮಿ ಉಳಿದಿದೆ, ಒಂದಷ್ಟು ಜನ ಕಲಾವಿದರುಗಳು ಉಳಿದಿದ್ದಾರೆ, ಎಲ್ಲದಕ್ಕೂ ಕಾರಣ ಉತ್ತರ ಕರ್ನಾಟಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ನಾವು ಗಂಡು ಮೆಟ್ಟಿದ ನಾಡು ಅಂತೀವಿ, ಆ ನಾಡಿನ ಭಾಷೆಗೊಂದು ಸೊಗಡಿದೆ. ಈ ಸಿನಿಮಾನ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ
ನಮ್ಮ ನಿರ್ದೇಶಕರಿಗೆ ಎದುರಿಸಿರೋದುಂಟು. ಅಲ್ಲಿ ಭಾಷೆಯ ಸಿನಿಮಾನ ಜನ ನೋಡ್ತಾರಾ, ನೋಡ್ತಾರ ವರ್ಲ್ಡ್ ಭಾಷೆ ಹೇಗೆ ಅಂತ. ಈಗ ಹೆಂಗಿದೆ ಅಂತಂದರೆ ಎಲ್ಲ ಡೈರೆಕ್ಟ್ರ್ ಮತ್ತು ನಮ್ಮ ರಮೇಶ್ ಅಣ್ಣವ್ರು ಚೆನ್ನಾಗಿ ಉತ್ತರ ಕೊಡ್ತಾರೆ. ಬೇರೆ ಗೊತ್ತಿಲ್ಲದಿರೋ ಭಾಷೆನೇ ಇವತ್ತು ಕನ್ವರ್ಷನ್ಗೆ ಹಾಕೊಂಡು ಇದನ್ನು ಟ್ರಾನ್ಸ್ಲೇಟ್ಗೆ ಹಾಕೊಂಡು ನೋಡೋವಂಥ ಜನ ಇದ್ದೀವಿ ನಾವು. ಇನ್ನು ನಮ್ಮದೇ ಭಾಷೆ ಯಾಕೆ ನೋಡಲ್ಲ? ಸೊ ಅನ್ನೋ ಒಂದು ಕ್ಯೂರಿಯಾಸಿಟಿ ಮತ್ತು ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿರೋಂಥ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನೀವು ಹೇಳಿದ್ರಿ ಏನೋ ಹೆವಿ ಅನಿಸುತ್ತೆ ಇದನ್ನ ಸೀನ್ಗಳನ್ನೆಲ್ಲ ನೋಡಿದಾಗ. ಭಾಳ ವೈಲೆನ್ಸ್ ಕಾಣಿಸ್ತಿದೆ. ಆ್ಯಕ್ಚುಲಿ ಏನಂತಂದರೆ ಸ್ಟಾರ್ಟಿಂಗ್ ನಾವು ಟ್ರೈಲರ್ ಬಿಟ್ಟಾಗ ಎಲ್ಲರ ಮನಸ್ಥಿತಿನೂ ಹಾಗೆ ಇತ್ತು. ತದಾನಂತರ ಒಂದೊಂದು ಟ್ರೈಲರ್ಗಳನ್ನ ಬಿಡ್ತಾ ಹೋಗ್ತಿದ್ದಂಗೆ ಎಲ್ರಿಗೂ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು, ಇದು ಓನ್ಲಿ ನಾಟ್ ಎ ವೈಲೆನ್ಸ್, ಎಮೋಷನ್ಸ್ ಆಲ್ಸೋ ಇಸ್ ದೇರ್ ಅಂತ. ಎಮೋಷನ್ಸ್ ಇಲ್ದಿರ ನಿಮಗೆ ಪ್ರತಿ ಹಂತದಲ್ಲೂ ಒಬ್ಬ ಮನುಷ್ಯ ನೋಡಿ, ಫಸ್ಟು ಬಾಯಲ್ಲಿ ಹೇಳ್ತಾನೆ ಇದನ್ನು ಮಾಡಬೇಡ ಅಂತಾನೆ, ಆಮೇಲೆ ಜೋರಾಗಿ ಹೇಳ್ತಾನೆ, ಆಮೇಲೆ ಇನ್ನೂ ಜೋರಾಗಿ ಹೇಳ್ತಾನೆ, ಅದಾದಮೇಲೆ ಒಂದು ಆಯುಧ ಕೈಗೆ ಎತ್ಕೊಂತಾನೆ, ತೋರಿಸಿ ಎದುರಿಸೋಕ್ಕೆ ಅಂತ ಟ್ರೈ ಮಾಡ್ತಾನೆ, ತೋರಿಸು ಕೇಳಲಿಲ್ಲ ಅಂದರೆ ಒಡೆದು ಎದುರಿಸೋಕ್ಕೆ ಅಂತ ಟ್ರೈ ಮಾಡ್ತಾನೆ. ಲಾಸ್ಟಿಗೆ ಅವ್ನು ತಗೊಂಡು ಹೊಡಿಬೇಕು ಅಂತಂದರೆ ಅವನು ಆ ಸ್ಟೇಜ್ ಕ್ರಾಸ್ ಆಗಬೇಕು. ಅಷ್ಟು ಸ್ಟೇಜ್ಗಳನ್ನ ಅವ್ನು ಕ್ರಾಸ್ ಮಾಡಬೇಕಲ್ಲ. ನಿಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಸಿನಿಮಾ ನಿಮಗೆ ಎಮೋಷನ್ಸ್ ಒಳಗೊಂಡಿರುವಂಥ ಸಿನಿಮಾ. ನೀವೇನು ಟ್ರೈಲರ್ ನೋಡಿದ್ರಿ ಅಥವಾ ಒಂದಷ್ಟು ವಿಷಯಗಳನ್ನ ನೋಡಿದ್ದೀರಿ, ಬಟ್ ಇದೇ ಉತ್ತರ ಕರ್ನಾಟಕದಲ್ಲಿ ಈ ಟ್ರೈಲರು ಮತ್ತು ಸಾಂಗ್ಗಳ ಬಗ್ಗೆ ನಾವು ಅಭಿಪ್ರಾಯ ಕೇಳಿದಾಗ ಮೊನ್ನೆ ಒಂದು ಸತತ ಒಂದು 4-5 ದಿವಸದ ಒಂದು ಜರ್ನಿ ಹಾಕಿದ್ದು ಪ್ರೆಸ್ ಮೀಟ್ಸ್ಗೆಲ್ಲ ಆಗ ನನಗೆ ಅರ್ಥ ಆಗಿದ್ದು ಏನಂತಂದರೆ ಅಲ್ಲಿಯ ಹೆಣ್ಣುಮಕ್ಕಳು, ಕಾಲೇಜ್ ಹೆಣ್ಮಕ್ಳು ಇರ್ಬೋದು ಮತ್ತು ಅಲ್ಲಿಯ ಲೋಕಲಿಟ್ಸ್ ಇರ್ಬೋದು, ಎಲ್ರಿಗೂ ಟ್ರೈಲರ್ ಭಾಳ ಖುಷಿ ಕೊಟ್ಟಿದೆ. ಎಲ್ಲರೂ ವೆಯ್ಟಿಂಗ್ ಫಾರ್ ಸಿನಿಮಾ ನೋಡೋದಕ್ಕೆ. ಅದೊಂದು ಖುಷಿ ಇದೆ ನಮಗೆ. ಉತ್ತರ ಕರ್ನಾಟಕದ ಮಂದಿ ಯಾವತ್ತೂ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ. ಆ ಮಣ್ಣಿನ ಗುಣನೇ ಅದು. ಕಲಾವಿದರನ್ನು ಯಾವತ್ತೂ ಅವ್ರು ಕೈ ಬಿಟ್ಟಿಲ್ಲ. ಸೊ ಅದೊಂದು ಖುಷಿ ಇದೆ ನಮಗೆ. ಬಟ್ ಏನಪ್ಪ ಅಂದರೆ ಈ ಒಂದು ಸಿನಿಮಾ ಮೂಲಕ ಜನ ಏನು ತಿಳ್ಕೊಳ್ತಾರೆ, ಯಾಕಂದರೆ ಪ್ರತಿಯೊಂದು ಸಿನಿಮಾಗೂ ಒಂದು ಅರ್ಥ ಅನ್ನೋದಿರುತ್ತೆ. ಫೈನಲಿ ಒಂದು ಏನೋ ಒಂದು ಮೆಸೇಜ್ ಇರುತ್ತೆ. ಈ ಸಿನಿಮಾ ಮೂಲಕ ನೀವೇನು ಮೆಸೇಜ್ ಹೇಳ್ಬೇಕು ಅಂತ ಹೊರಟಿದ್ದೀರಾ? ಸೊ ನೋಡಿ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ಫಸ್ಟ್ ಬೆಂಚ್ ಸ್ಟೂಡೆಂಟ್ಗೂ ಮಾಸ್ಟ್ರು ಅದೇ ಪಾಠ ಮಾಡ್ತಾನೆ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೂ ಅದೇ ಪಾಠ ಮಾಡ್ತಾನೆ. ಫಸ್ಟ್ ಬೆಂಚ್ ಅವನು ಯಾಕೆ ಆಫೀಸರ್ ಅದ, ಲಾಸ್ಟ್ ಬೆಂಚ್ ಯಾಕೆ ಹಿಂಗಾದ ಅಂದರೆ ಯಾರಿಗೂ ಗೊತ್ತಿರಲ್ಲ. ಹಾಗೆ ಒಂದು ಸಿನಿಮಾ ಅಂತ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ವಿಷಯಗಳನ್ನ ಇಟ್ಟಿರ್ತೀವಿ. ಆಯ್ಕೆ ಮಾಡ್ಕೊಳ್ಳೋರು ಯಾವುದನ್ನು ಆಯ್ಕೆ ಮಾಡ್ಕೊತಾರೆ ಅನ್ನೋದು ನಮ್ಮ ಕೈಲೂ ಇಲ್ಲ, ನಿಮ್ಮ ಕೈಲೂ ಇಲ್ಲ. ಈ ಇಡೀ ಸಿನಿಮಾ ಒಂದು ಎಮೋಷನ್ಸ್ ಅನ್ನಲ್ಲ, ಎಮೋಷನ್ಸ್ ಮೇಲೆ ನಿಂತಿರೋವಂಥ ಒಂದು ಸಿನಿಮಾ. ಯಾಕೆ ಅಂತಂದರೆ ನೋಡಿ, ಇವತ್ತು ನಮ್ಮ ನೀವು ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಒಂದು ಯುದ್ಧ ಅಂತ ಆಗಿದೆ ಅಂತಂದರೆ ಒಂದು ಕ್ರಾಂತಿ, ಒಂದು ಶಾಂತಿ ಬೇಕು ಅಂದಾಗ ಒಂದು ಕ್ರಾಂತಿ ಆಗಲೇಬೇಕು. ಖಂಡಿತ. ಇಲ್ಲೊಂದು ಕ್ರಾಂತಿ ಆಗುತ್ತೆ. ಒಂದು ಏನೋ ಸಂಬಂಧಗಳ ಒಂದು ಬೆಲೆ ಏನಿದೆಯಲ್ಲ, ಇವತ್ತು ಸಂಬಂಧಗಳನ್ನ ಎಷ್ಟೋ ಜನ ನಾವು ಮರೆತು ಬಿಡ್ತಾ ಇದ್ದೀವಿ ಅಥವಾ ಕಳ್ಕೊಬಿಡ್ತಾ ಇದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಎಲ್ಲ ವರ್ಚುವಲ್ ಇವತ್ತು ಮೊಬೈಲ್ ಎಲ್ಲ ಇವತ್ತು ಕಮರ್ಷಿಯಲೈಸ್ಡ್ ಆಗಿಬಿಟ್ಟಿದ್ದೀವಿ. ಬಟ್ ಆದರೂ ಒಂದು ನಾಲ್ಗೆ ಒಂದು ಕೊಟ್ಟು ಮಾತಿಗೆ ನಿಂತ್ಕೊಳ್ಳೋದು, ಒಂದು ನಡೆಯೋದು, ಒಂದು ಅವೆಲ್ಲ ಇದಾವೆ ಇವತ್ತು ಸಣ್ಣ ಸಣ್ಣ ವಿಚಾರಗಳು. ಬಟ್ ಅದು ಎಲ್ಲೋ ಒಂದು ಕಡೆ ದೊಡ್ಡದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ಹಳೆ ಕಾಲದಲ್ಲಿ ಇದ್ದಂಥ ಅಷ್ಟು ವಿಚಾರಗಳೇನಿದ್ದಾವೆ, ಒಂದಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ಒಳ್ಳೊಳ್ಳೆ ಜಾಗದಲ್ಲಿ ಪೇಸ್ಟ್ ಮಾಡಿದ್ದಾರೆ ನಮಗೆ. ಇಡೀ ಸಿನಿಮಾ ಓವರಾಲ್ ನಾನು ಸಿನಿಮಾ ಎಲ್ಲ ಮುಗಿದ ಮೇಲೆ ನೋಡಿದಾಗ, ಸಿನಿಮಾ ನೋಡ್ತಾ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋಕ್ಕೆ ಸ್ಟಾರ್ಟ್ ಆದಂಗೆ ಆಗುತ್ತೆ. ಪ್ರತಿಯೊಂದು ಪಾತ್ರದೊಳಗೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಿ. ನೀವು ಯಾವಾಗ ಕನೆಕ್ಟ್ ಆಗ್ತಾ ಹೋಗ್ತೀರಿ, ನೀವು ಎತ್ಕೋ ಹೊಡಿ ಅನ್ನೋಷ್ಟು ನೀವು ಸ್ಟಾರ್ಟ್ ಆಗಿರ್ತೀರಿ. ಅಷ್ಟು ಎಮೋಷನ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಬಾಂಡಿಂಗ್ ಇದೆಯಲ್ಲ, ಆ ಬಾಂಡಿಂಗ್ ಅವ್ರು ಕನೆಕ್ಟ್ ಆದಾಗೆ ಅದು ಆಗಕ್ಕೆ ಸಾಧ್ಯ. ಬಟ್ ಅದು ಎಲ್ಲ ಕಡೆ ಏನು ನಮ್ಮ ನಿರ್ದೇಶಕರು ಒಂದು ಸ್ಕ್ರಿಪ್ಟಲ್ಲಿ ಕೂರಿಸ್ಕೊಂಡಿದ್ದಾರೆ, ತಳಪಾಯ ಚೆನ್ನಾಗಿ ಹಾಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲವೂ ಚೆನ್ನಾಗಿ ಆಗ್ತಿದೆ. ಜೊತೆಗೆ ರಮೇಶ್ ಅವರ ಸಂಭಾಷಣೆ ಕತ್ತಿಗಿಂತ ಅರ್ಥವಾಗಿದೆ ಕೇಳೋದಕ್ಕೆ. ಕ್ಯಾಮ್ರಾಮನ್ ಗಿರಿ ಸಾರು, ಫೈಟ್ ಮಾಸ್ಟ್ರು ಥ್ರಿಲ್ಲರ್ ಮಂಜು ಸಾರು ಮತ್ತು ಡ್ಯಾನಿ ಮಾಸ್ಟ್ರು ಮಾಡೋರು. ನಮಗೆ ಏನೋ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಶರೀಫ್ರ ಸಾಂಗ್ಗಳನ್ನ ನಾವು 4 ಸಾಂಗ್ ಬಳಸ್ಕೊಂಡಿದ್ದೀವಿ. ಅವರೇನೋ ನಮ್ಮ ಚಿತ್ರಕ್ಕೆ ಬರ್ದಂಗಿತ್ತೇನೋ ಸಾಲುಗಳು ಅನ್ನಂಗಿತ್ತು. ಸೊ ಎಲ್ಲವೂ ಪೂರಕವಾಗಿದೆ. ಆಮೇಲೆ ಎಲ್ಲವೂ ಏನೋ ಎಲ್ಲರೂ ಖುಷಿಯಾಗಿದ್ದೀವಿ. ಏಪ್ರಿಲ್ 10ಕ್ಕೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ, ಕೌಂಟ್ ಡೌನ್ ನಮಗೆ. ಏನಂದ್ರೆ ಪ್ರಶಾಂತ್ ಅವರೇ, ಜನರಲ್ ಆಗಿ ನಾವೆಲ್ಲ ಸ್ಕೂಲ್ ಹೋಗ್ಬೇಕಾದ್ರೆ ಏಪ್ರಿಲ್ 10ನೇ ತಾರೀಕಿಗೆ ರಿಸಲ್ಟ್ ಬರ್ತಾ ಇದ್ದಿತ್ತು. ಹೌದು, ನಿಮ್ಮ ಸಿನಿಮಾ ರಿಸಲ್ಟ್ ಏಪ್ರಿಲ್ 10ಕ್ಕೆ ರಿಸಲ್ಟ್ ಕೊಡೋದಕ್ಕೆ ಅವ್ರು ರೆಡಿ ಇದ್ದಾರೆ, ನೋಡೋದಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂತಂದರೆ ಯಾಕೆ ಇಷ್ಟು ಖುಷಿಯಾಗಿ ಅಥವಾ ಯಾಕೆ ಇಷ್ಟು ಧೈರ್ಯವಾಗಿದ್ದೀವಿ ಅಂತಂದರೆ, ನಾನಾಗಲಿ ನಮ್ಮ ಚಿತ್ರತಂಡ ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೀವಿ, ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಆಗಲೇಬೇಕು. ಯಾಕೆಂದ್ರೆ ನಿಮ್ಮ ಸಿನಿಮಾಗೆ ಉತ್ತರ ಕರ್ನಾಟಕ ಅಂತಿದ್ರ, ನಿಮ್ಮ ಸಿನಿಮಾ ಹೆಸರಲ್ಲೇ ಒಂದು ಉತ್ತರ ಇದೆ. ಹೌದು, ಖಂಡಿತ ಉತ್ತರ
ಕೊಡುತ್ತೆ, ಜನ ಕೊಡ್ತಾರೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕಂದ್ರೆ ರವಿ ಶ್ರೀವತ್ಸ ಅವರು. ರವಿ ಶ್ರೀವತ್ಸ ಅವರು ನನಗೆ ಏನು ಮೊದಲ ದಿನ ಈ ಸಿನಿಮಾದ ಕತೆ ಹೇಳಿದ್ರು. ಕತೆ ಹೇಳಿದಾಗ ನಾನೊಂದು 5-10 ನಿಮಿಷ ಬ್ಲಾಂಕ್ ಆಗ್ಬಿಟ್ಟಿದ್ದೆ. ಓಕೆ. ಆ ಕಡೆಯಿಂದ ಅವ್ರು ಹಲೋ ಅಂತಿದ್ದಾರೆ, ನಂಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಕತೆ ಅವ್ರು ಹೇಳಿದ್ದು ನನ್ನ ಕತೆ ಹೇಳ್ದಂಗೆ ಇರಲಿಲ್ಲ, ನಾನೊಂದು ಸಿನಿಮಾ ನೋಡ್ದಂಗಿತ್ತು. ಓಕೆ. ಆ ಇದರಿಂದ ಹೊರಗಡೆ ಬರೋದಕ್ಕೆ ಒಂದಷ್ಟು ಸಮಯ ಕಾಲಾವಕಾಶ ತಗೊಂತು. ಅದಾದ ನಂತರ ನಾನು ಅವ್ರಿಗೆ ಕೇಳಿದೆ, ನೀವೇನು ಅನ್ಕೊಂಡಿದ್ದೀರಿ ಇದನ್ನು ಹೀಗೆ ಮಾಡ್ತಿದ್ದೀರಿ ಅಂತ. ಅಂದಪ್ಪ ನಾವೇನು ಅನ್ಕೊಂಡಿದ್ದೀವೋ ಇದನ್ನು ಹೀಗೆ ಮಾಡ್ತಿದ್ದೀನಿ ಅವರು. ಇಲ್ಲಿವರೆಗೂ ಏನು ಅನ್ಕೊಂಡಿದ್ದಾರೆ ಅದನ್ನು ಹಾಗೆ ಮಾಡ್ಕೊ ಬಂದಿದ್ದಾರೆ ಚಿತ್ರನ. ತುಂಬ ನೇರ ನುಡಿತಕ್ಕಂಥ ಒಬ್ಬ ಡೈರೆಕ್ಟ್ರು. ಹೌದು. ತುಂಬ ಎಲ್ಲನೂ ಬಲ್ತಕ್ಕಂಥ ಒಂದು ಡೈರೆಕ್ಟ್ರು. ಆಲ್ರೆಡಿ ಹಲವಾರು ಸಿನಿಮಾಗಳನ್ನ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಯಾವ ಸಿನಿಮಾ ನೋಡಿದ್ದೀರಾ ನೀವು ಅವ್ರದ್ದು? ನೋಡಿದ್ದೀನಿ. ನನಗೆ ಅವರ ಮೊದಲ ಸಿನಿಮಾ ರೆಡ್ಡಿ ಸೋಮ, ಬ್ಯೂಟಿಫುಲ್ ಮೂವಿ. ಹೌದು. ಅದರಲ್ಲಿ ಒಂದು ಸಾಂಗ್ ಇದೆ, ದೂರವಾದ ಭಾಳ ಇಷ್ಟವಾದಂಥ ಸಾಂಗ್. ಓಕೆ. ಆಮೇಲೆ ಗಂಡ ಹೆಂಡತಿಲಿ ಒಂದು ಸಾಂಗ್ ಬರುತ್ತೆ. ಹೌದು. ಕಣ್ಣಿಗೂ ಪೂಜೆಗಲ್ಲ ಕಾಳಿಂಗ ಸಾಗಲ್ಲ, ಓಕೆ. ಏನೇನು ಎಲ್ಲಿರಬೇಕು ತಿಳಿದೇನೆ ಹೋಯ್ತು. ಓಕೆ. ಹಂಗೆ ಒಂದು ಬಂಚ್ ಆಫ್ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಟೀಮ್ ಇದ್ದಾಗ ಕೆಲಸ ಮಾಡೋ ಮಜಾ ಇರುತ್ತೆ. ಆಮೇಲೆ ರಮೇಶ್ ಅಣ್ಣವ್ರದ್ದು ನನಗೆ AK-47 ಡೈಲಾಗ್ಸ್ ನನಗೆ ಭಾಳ ಇಷ್ಟ. ಅಲ್ಲಿ ಆ ಕಡೆಯಿಂದ ಒಂದು ಫೋನ್ ಬರುತ್ತೆ, ಒಬ್ಬರು ಫೋನ್ ಹಚ್ತಾರೆ, ಮೇಲೆ ನಾಮ್ ದಾವೂದ್. ಹೌದೌದು. ಥಿಯೇಟ್ರಲ್ಲಿ ಓಡ್ತಿರ್ತಾರೆ ಅವತ್ತು, ಜೂತಕ್ಕೆ ನಂಬಿ ದಾವೂದೆ ಅಂತದ್ದು. ಹಾಗೆ ನಮ್ಮ ಸಿನಿಮಾಗಳಲ್ಲೂ ಅಷ್ಟೇ ತುಂಬ ಡೈಲಾಗ್ಸ್ ಇದಾವೆ, ತುಂಬ ಡೈಲಾಗ್ಸ್ಗಳಿದ್ದಾವೆ. ಆಮೇಲೆ ಸಖತ್ ಮಜಾ ಕೊಡುತ್ತೆ. ಅದೇ ಹೇಳ್ತಲ್ಲ, ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆಲಿದ್ದಾಗ, ಒಂದು ಒಳ್ಳೆ ತಂಡ ಜೊತೆಲಿದ್ದಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಇದರಲ್ಲಿ ನಾವೇನು ನಾನು ಮತ್ತೆ ಸೋನು ಉಪಾಧ್ಯಾಯ ಅಂತ, ಮುನಿ, ಕೋಟೆ ಪ್ರಭಾಕರ್ ಅವರು, ಪದ್ಮಾವಸಂತಿ ಅವರು, ಪ್ರವೀಣು, ಗುರು ಅಮೃತ್ ಅವರು, ಒಂದಷ್ಟು ಜನ ಇಲ್ಲಿಯವರು ಇದ್ದೀವಿ. ಅದು ಬಿಟ್ಟರೆ ಉತ್ತರ ಕರ್ನಾಟಕ ಒಂದು 55 ಜನ ಕಲಾವಿದರಲ್ಲಿ ಒಂದು 47-48 ಜನ ಅಲ್ಲಿಯವರೇ ಇದ್ದಾರೆ. ಹೊಸಬ್ರು ಅಲ್ಲ, ರಂಗಭೂಮಿ ಕಲಾವಿದರು. ನೀವು ಹೊಸಬ್ರು ನೋಡೋರಿಗೆ, ಬಟ್ ಅವ್ರ ಅಭಿನಯ ನೋಡಿದ್ಮೇಲೆ ಹೊರಗಡೆ ಬಂದ್ಮೇಲೆ ಹೇಳ್ತಾರೆ ಯಾರು ಹೊಸಬ್ರಲ್ಲ ಅಂತ. ಓಕೆ. ಆ ಮಟ್ಟಿಗೆ ಇರುತ್ತೆ. ಆ ಮಟ್ಟಿಗೆ ಪ್ರತಿಯೊಬ್ಬರು ಸ್ಕ್ರೀನ್ನ ಬಗೆದ್ಕೊಂಡು ತಿಂದಾಕಬಿಟ್ಟಿದ್ದಾರೆ. ಓಕೆ. ಅದು ನೋಡೋದಕ್ಕೆ ನಮಗೆ ಖುಷಿ ಅನಿಸುತ್ತೆ. ಯಾಕಂದರೆ ಒಂದು ಸಿನಿಮಾ ನೋಡ್ಬೇಕಾದ್ರೆ ಒಂದು ಅಭಿನಯಿಸೋದು ಬೇರೆ, ಅನುಭವಿಸೋದು ಬೇರೆ. ಓಕೆ. ಸೊ ಈ ಚಿತ್ರನ ಎಲ್ಲರೂ ಅನುಭವಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಓಕೆ. ಸಿನಿಮಾ ನೋಡ್ಬೇಕಾದ್ರೆ ಆ ಅನುಭವನ ನೀವು ಅನುಭವಿಸ್ತೀರಿ ಅಂತಲೂ ಭಾವಿಸ್ತೀನಿ. ಬಟ್ ಏನಾರ ನಾನು ತಾರಂಗಗಳು ಯಾರು ಅಂತ ಕೇಳೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನೀವೇ ಎಲ್ಲ ಹೇಳ್ಬಿಟ್ರಿ. ಇನ್ನು ನಾನು ಟ್ರೈಲರ್ ನೋಡಿದೆ, ಅಥವಾ ಏನೋ ಒಂದು ಟೀಸರ್ ಬಿಟ್ಟಿದ್ದೀರಾ, ಟ್ರೈಲರ್ ಬಿಟ್ಟಿದ್ದೀರಾ. ಬಟ್ ವೈಲೆನ್ಸು ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಇದೆ. ಅದ್ರ ಬಗ್ಗೆ ಹೇಳೋದಾದರೆ ವೈಲೆನ್ಸ್ ಇದೆ ಅಂದರೆ ಸೈಲೆನ್ಸಾಗಿ ನೋಡಿ. ಯಾಕಂತಂದರೆ ಸೈಲೆನ್ಸಾಗಿ ನೋಡಿದಾಗ ನಿಮಗೆ ಆ ವೈಲೆನ್ಸ್ ಕಾಣಲ್ಲ, ಅದರೊಳಗಿರೋ ಎಮೋಷನ್ಸ್ ಮಾತ್ರ ಕಾಣುತ್ತೆ. ಇಲ್ಲ, ನೀವೇ ಬಂದ್ಬಿಟ್ರಲ್ಲ ಡೈಲಾಗು. ಏನಾಗುತ್ತೆ ಅದೇ ಹೇಳ್ದಲ್ಲ ನಿಮಗೆ, ಒಂದು ಕ್ರಾಂತಿ ಆಗಬೇಕು ಅಂತಂದಾಗ, ಶಾಂತಿ ಕಾಪಾಡಬೇಕು ಅಂದಾಗ ಒಂದು ಕ್ರಾಂತಿ ಆಗೇ ಆಗುತ್ತೆ. ಹೌದು. ಅದೊಂದು ಆಯಾಮ ಅಷ್ಟೇ. ಅದೇ ಎಲ್ಲವೂ ಅಲ್ಲ. ಸಿನಿಮಾ ಒಳಗಡೆ ನೀವು ನೋಡಿರೋದು 2 ನಿಮಿಷದ ಒಂದು ಟ್ರೈಲರು, ಇನ್ನು ಸಿನಿಮಾ ಇದೆ 2 ಅವರ್. ಸಿನಿಮಾ ನೋಡುವಂಥ ಸಂದರ್ಭದಲ್ಲಿ ನಿಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಓನ್ಲಿ ನಾಟ್ ಎ ವೈಲೆನ್ಸ್, ಲಾಟ್ ಆಫ್ ಕಂಟೆಂಟ್ ಇದೆ, ವಿಚಾರ ಇದೆ, ವಿಷಯ ಇದೆ. ಸೊ ಇದು 100% ಜನಕ್ಕೆ ರೀಚ್ ಆಗುವಂಥ ಸಿನಿಮಾ ಅಂತ ನಿಮಗೂ ಕೂಡ ಅನ್ಸುತ್ತೆ. ನನ್ನದು ಸಹ ಒಂದು ಮನವಿ, ಕನ್ನಡ ಸಿನಿಮಾಗಳು ಬೆಳಿಬೇಕು, ಒಂದು ಭಾಷೆ ಬೆಳಿಬೇಕಂದ್ರೆ ಸಿನಿಮಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ನನ್ನ ಪ್ರಕಾರ ಸಿನಿಮಾ ಅಂತಕ್ಕಂಥದ್ದು ಯಾರು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೋ ಗೊತ್ತಿಲ್ಲ. ನಾನಂತೂ ಒಂದು ಸಿನಿಮಾನ ಅಗಾಧವಾದಂಥ ಒಂದು ಕಲೆಗಳ ಭಂಡಾರ ಅಂತಲೇ ನೋಡ್ತೀನಿ. ಯಾಕೆಂದರೆ ಅಲ್ಲಿ ಕಲೆಗಳು ಹೇಳ್ತಾ ಹೋದರೆ ಲೆಕ್ಕನೇ ಇರಲ್ಲ, ಅಷ್ಟು ಕಲೆಗಳಿರ್ತವೆ. ಯಾಕೆಂದರೆ ಅಭಿನಯ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಕೇಶಾಲಂಕಾರ ಇರ್ಬೋದು, ವಸ್ತ್ರಾಲಂಕಾರ ಇರ್ಬೋದು, ಅಥವಾ ಬಂದು ಮೇಕಪ್ ಮಾಡೋದಿರ್ಬೋದು. ಬಟ್ ಸೆಟ್ ಆಗ್ತಾರೆ, ಆಮೇಲೆ ಸಾಹಸ ಮಾಡ್ತಾರೆ. ನಮಗೆ ಇವಾಗ ನೋಡಿ, ಹಂಗೆ ನೋಡೋಕೆ ಹೋದ್ರೆ ಈಗ ನಾವು ಈ ಸಿನಿಮಾ ಮಾಡ್ದು, ಮ್ಯಾನೇಜರ್ ರವಿ ಅಂತೇಳಿ ನಮ್ಮ ಹುಡುಗ, ಅವನು ನಾವೆಲ್ಲ ಬೆಟ್ಟದ ಮೇಲೆಲ್ಲ ಕೆಲಸ ಮಾಡ್ತಿದ್ರೆ ನಮಗೆ ಟೈಮ್ ಸರಿಯಾಗಿ ಊಟ ರೆಡಿ ಮಾಡಬೇಕು, ಅಲ್ಲಿ ಮೇಲ್ಗಡೆ ಅಷ್ಟೊತ್ತಿಗೆ ಅಲ್ಲಿ ತಲುಪಿಸಬೇಕು. ಪ್ರತಿಯೊಂದು ನಾಟ್ ಓನ್ಲಿ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಕೂಡ ಭಾಳ ಹಾರ್ಡ್ ವರ್ಕ್ ಇರುತ್ತೆ, ಭಾಳ ಎಫರ್ಟಾಗಿ ಕೆಲಸ ಮಾಡ್ತಿರ್ತಾರೆ. ಏನು ಬಿಸಿಲಿರಲಿ ಮಳೆ ಇರಲಿ, ನಾವು ಹೆಂಗೆ ಕೆಲಸ ಮಾಡ್ತಿರ್ತೀವೋ ನಮಗಿಂತ 10 ಪಟ್ಟು ಜಾಸ್ತಿನೇ ಕೆಲಸ ಮಾಡ್ತಿರ್ತಾರೆ ಅವ್ರುಗಳು. ಹೌದು. ಸೊ ಎಲ್ಲರೂ ಸೇರಿದ್ರೆ ಸಿನಿಮಾ, ಒಬ್ಬರಿಂದ ಸಿನಿಮಾ ಆಗಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಈ ಗ್ಯಾಂಗ್ಸ್ ಆಫ್ ಯೂಟಿ ಸಿನಿಮಾ ಮಾಡಬೇಕಾದ್ರೆ ನನಗಾದಂಥ ಅನುಭವಗಳು ಕೇಳಿದ್ರೆ, ಪ್ರತಿಯೊಂದು ಫ್ರೇಮು ಮತ್ತು ಪ್ರತಿಯೊಂದು ಸೀನು ನಾವು ಎಂಜಾಯ್ ಮಾಡ್ಕೊಬಂದಂಥದ್ದು
ಮರೆಯೋಕ್ಕಾಗಲ್ಲ. ಇವತ್ತು ಗ್ಯಾಂಗ್ಸ್ ಆಫ್ UK ಅಂದಿದ ತಕ್ಷಣ ಎಲ್ಲ ಸೀನ್ಸ್ಗಳು ಕಣ್ಮುಂದೆ ಪಾಸ್ ಆಗುತ್ತೆ. ಬಟ್ ನಾವು ಭಾಳ ಇಷ್ಟಪಟ್ಟು ಮಾಡಿದ್ರಿಂದ ಎಲ್ಲೂ ಕಷ್ಟ ಆಗಿಲ್ಲ. ಬಟ್ ನಾವು ಸಾಕಷ್ಟು ಈ ಬೆಟ್ಟದ ಮೇಲೆ ಹಿಲ್ ಸ್ಟೇಷನ್ಗಳಲ್ಲಿ ಅದು ಆ ಕಡೆ ಬಿಸಿಲು ಎಂಟಿ ಶಾರ್ಟ್ಸ್ಗಳನ್ನ ಬರೀ ಒಬ್ಬರೇ ಆರ್ಟಿಸ್ಟು ಇಬ್ಬರೇ ಆರ್ಟಿಸ್ಟು ಫುಲ್ ಖಾಲಿ ಹಂಗಿಟ್ರೆ ಫ್ರೇಮ್ ಹಂಗೆ ಖಾಲಿ ಕಾಣಿಸ್ತಿರ್ಬೇಕು ಅಂತಂದಾಗ ಅಲ್ಲಿರೋ ಅಷ್ಟು ಐಟಮ್ಗಳನ್ನ ಟೆಕ್ನಿಷಿಯನ್ಸ್ಗಳೆಲ್ಲ ಎತ್ಕೊಂಡು ಓಡೋಗ್ತಿದ್ರು. ಮತ್ತು ನಮಗೆ ಮೇಲೂ ಬಿಸಿಲು ಕೆಳಗಡೆ ಬೆಟ್ಟ ಕಾಯ್ತಿರೋದು ಬರೀ ಗಾಲು, ಬೇರೆ ಲೈಟ್ಸು, ಅಸ್ಟಿಕ್ ಫೀಲ್ ನಿಮ್ಗೆ ಹೆಂಗಿರುತ್ತೆ ಅಂದರೆ ನೋಡೋದಕ್ಕೆ ಯು ವಿಲ್ ಎಂಜಾಯ್ ದ ಸ್ಕ್ರೀನಲ್ಲಿ ನೀವು ರಾ ಫೀಲ್ ಎಂಜಾಯ್ ಮಾಡ್ತೀರಾ. ಒಟ್ಟಿನಲ್ಲಿ ಕಷ್ಟಪಟ್ಟಿದ್ದೀರಾ, ಒಂದು ಇಷ್ಟಪಟ್ಟಿದ್ದೀವಿ, ಹಾಗಾಗಿ ಕಷ್ಟ ಅನಿಸ್ಲಿಲ್ಲ. ಹಾಗೆ ಬಟ್ ನಾವೇನೇ ಮಾಡಿದ್ರು ಜನಗಳಿಗೋಸ್ಕರ ಅದು ಅವ್ರಿಗೆ ಇಷ್ಟ ಆದರೆ ವಿ ಆರ್ ಹ್ಯಾಪಿ. ಎಸ್, ಖಂಡಿತ ಏಪ್ರಿಲ್ 10 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಹೇಳ್ತೀನಿ. ಹಾಗೆ ಪ್ರಶಾಂತ್ ಅವರ ಯಾವ ಸಿನಿಮಾ ಯಾವ ಸಾಂಗು, ಹಾಗೆ ಪ್ರಶಾಂತ್ ಅವರು ನಿಮ್ಗೆ ಯಾಕೆ ಇಷ್ಟ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂಗೆ ಗೊತ್ತು ತುಂಬ ಜನ ಅಭಿಮಾನಿಗಳಿದ್ದಾರೆ, ತುಂಬ ಜನ ಅವ್ರನ್ನ ಇಷ್ಟಪಡ್ತಾರೆ ಅಂತ. ನೆಕ್ಸ್ಟು ನಿಮ್ಮ ಅನೇಕ ಪ್ರಾಜೆಕ್ಟ್ಗಳು ಬರ್ತಾ ಇದೆ, ಎಲ್ಲದಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಗ್ಯಾಂಗ್ಸ್ ಆಫ್ UK ಸಹ ಒಂದು ಒಳ್ಳೆ ಅದ್ಭುತವಾದಂಥ ಯಶಸ್ಸು ಕಾಣಲಿ, ಒಳ್ಳೆ ಹೆಸರು ಮಾಡಲಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಏನು ಹೇಳಬೇಕು ಅಂತ ಇಷ್ಟಪಡ್ತಾರೆ ನಮ್ಮ ವೀಕ್ಷಕರ ಜೊತೆ? ಎಲ್ಲ ಭಾಗ್ಯ ಟಿವಿ ವೀಕ್ಷಕರಿಗೂ ನಿಮ್ಮ ಹೊರಟ ಪ್ರಶಾಂತನ ನಮಸ್ಕಾರಗಳು. ಏಪ್ರಿಲ್ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಪೈರಸಿನ ಕಿಲ್ ಮಾಡಿ. ನಿಮಗಾಗಿ ಮಾಡಿರುವಂಥ ಸಿನಿಮಾ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿದ್ರೆ ನಮ್ಗೆ ಅಷ್ಟೇ ಖುಷಿ. ಲವ್ ಯು ಆಲ್.